ಆಗಲಿಲ್ಲ. ನಮ್ಮ ಇಲಾಖೆಗೆ ಕೀರ್ತಿ ತಂದಂಥ ವ್ಯಕ್ತಿ, ನಮ್ಮ ಶಿಕ್ಷಣ ಇಲಾಖೆಗೆ ಕೀರ್ತಿ ತಂದಂಥ ವ್ಯಕ್ತಿ ಮುಡುಗುಂಡೇರಾವ್ ಸರ್ ಅವರು. ಆಮೇಲೆ ಸೇವೆಯಲ್ಲಿ ಇರುವಾಗಂತ ನಮ್ಮ ಶಿಕ್ಷಣ ಇಲಾಖೆಯವರು ಬೇಕಾದಷ್ಟು ಜನ ಆಗ್ಯಾರ, ಇಲ್ಲ ಅಂತಿಲ್ಲ, ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ. ಆದರೆ ವೃತ್ತಿಯಲ್ಲಿರ್ತಕ್ಕಂಥ ಸೇವೆಯಲ್ಲಿ ಇರುವಾಗಲೇ ಸಿಕ್ಕಂಥ ಕೀರ್ತಿ ಏಕೈಕ ವ್ಯಕ್ತಿ ಮುಡುಗುಂಡೇರಾವ್ ಅವರು. ಆಮೇಲೆ ನಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. 16-17 ತಾರೀಕಿಗೆ ನಮ್ದು ಏನೇ 108 ಶೆಡ್ಯೂಲ್, ನಮ್ಮ ಪರಿಸ್ಥಿತಿ ಅಂತೂ ಸಾಹೇಬ್ರಿಗೆ ಗೊತ್ತಿದೆ, ಮುಡುಗುಂಡೇರಾವ್ ಸರ್ ಅವ್ರಿಗೆ ಗೊತ್ತಿದೆ, ನಮ್ಮ SLC ಪರಿಸ್ಥಿತಿ ಮತ್ತು ನಮ್ಮ ಕೋಆರ್ಡಿನೇಟರ್ ಸಾಹೇಬ್ರಿಗೂ ಗೊತ್ತಿದೆ. ನಾವು HMಗಳು ಹೈಸ್ಕೂಲ್ HMಗಳು ಪರಿಸ್ಥಿತಿ ಏನದ ಅಂತ. ಈಗ ಅದು ನಮ್ಮ 108 ಏನೇ ಇದ್ದರೂ ಸಹಿತ ಅವು 2 ದಿವಸ ಇವರಿಗಾಗಿ ಮೀಸಲು ಇಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವ್ರಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ನಾವೆಲ್ಲರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ಅಂತಂದ್ರೆ ಆ ಆಯ್ಕೆ ಮಾಡಿದಂಥವ್ರಿಗೆ ಭಾಳ ಖುಷಿ ಆಗ್ಬಿಡ್ತು. ಒಳ್ಳೆ ವ್ಯಕ್ತಿಗೆ ಆರ್ಸಿ ಅಂತಂದ್ರೆ ಅಲ್ಲಿಗೆ ಅವ್ರಿಗೆ ಒಂದು ಪ್ರಮಾಣ ಪತ್ರ ಕೊಟ್ಟಿದ್ದಂಗೆ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಸೈಡಾಮಂದಿ ನಾವು ಬರೀ ಶಿಕ್ಷಣ ಇಲಾಖೆ ಅಷ್ಟೇ ಅಂತಲ್ಲ, ಎಲ್ಲ ನೌಕರ ಬಾಂಧವರು ಶಿವಶರಣಪುರವಲ್ಲಿಯೂ ನಾವು ಮನವಿ ಮಾಡ್ತಾ ಇದ್ದೀವಿ, ಅಂಬರೀಶ್ವರ ಹತ್ತಿನೂ ಮನವಿ ಮಾಡ್ತೀವಿ. ನಮ್ಮ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರಿಗೆ ಒಳ್ಳೆಯ ಕೀರ್ತಿಯನ್ನು ತಂದು ಕೊಡೋಣ. ಅವರ ಸೇವೆ, ನಮ್ಮ ಕನ್ನಡ ಸೇವೆ ಇನ್ನೂ ಹೆಚ್ಚು ಹೆಚ್ಚು ಮುಂದುವರಿಯಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ.